ಸ್ನೇಹಿತರೆ, ಸೊ ಈ ಬಾಕ್ಸ್ ಪ್ಯಾಕೇಜಿಂಗ್ ಎಲ್ಲ ಕ್ಲೀನಾಗಿದೆ. ಸೊ ಎಲ್ಲೂ ಏನು ಡ್ಯಾಮೇಜ್ ಇಲ್ಲ. ನೆಕ್ಸ್ಟ್ ಬನ್ನಿ ಓಪನ್ ಮಾಡೋಣ. ತುಂಬ ದಿನ ಪ್ಲ್ಯಾನ್ ಮಾಡಿದ್ದೆ ಒಂದು ಮ್ಯಾಕ್ ಮಿನಿ ತೊಗೊಬೇಕಂತ. ಬಿಕಾಸ್ ಇಟ್ಸ್ ತುಂಬ ಪವರ್ಫುಲ್ ಡಿವೈಸು ಆ್ಯಂಡ್ ಕಮ್ಮಿ ಬಜೆಟ್ ಸಿಗುತ್ತೆ. ನೀವು ಅದೇ ಫೀಚರ್ಸ್ ಲ್ಯಾಪ್ಟಾಪ್ಗೆಲ್ಲ ಹೋದರೆ 1,00,000 ಎಲ್ಲ ಆ ಥರ ಆಗುತ್ತೆ. ಸೊ ಇದು ಬೆಸ್ಟ್ ಅನಿಸ್ತು. ಸೊ ನೀವು ಇಲ್ಲಿ ನೋಡ್ಬೋದು, ಮ್ಯಾನುಫ್ಯಾಕ್ಚರ್ಡ್ ಬೈ ಆ್ಯಪಲ್. ಸೊ ಆಚೆಗಡೆ ಎಲ್ಲ ಈ ಥರ ಇದೆ. ಸೊ ಇದರೊಳಗೆ ಒಂದು ಬಿಲ್ ಇದೆ. ಓಪನ್ ಮಾಡೋಣ. ಇದು ಕಟ್ ಮಾಡ್ಬೇಕನ್ಸುತ್ತೆ. ನೈಸ್. ಸೊ ಬಾಕ್ಸ್ ಈ ಥರ ಇದೆ. ಸೊ ಇದು ನೋಡಿದ್ರೆ MRP ನೋಡಿದ್ರೆ 59,900 ಇದೆ MRP. ಮ್ಯಾಕ್ ಮಿನಿ ವಿತ್ ಆ್ಯಪಲ್ M4 ಚಿಪ್. ಬನ್ನಿ ಇದನ್ನು ಓಪನ್ ಮಾಡೋಣ ಈಗ. ಹಿಯರ್ ಕಮ್ಸ್ ದ ಪ್ರಾಡಕ್ಟ್. ಸೊ ಇಷ್ಟೇ ನೋಡಿ ಆಲ್ಮೋಸ್ಟ್ ಒಂದು ಪಾಮ್ ಎಷ್ಟಿದೆ ಅಷ್ಟಿದೆ ಅಷ್ಟೇ. ಬೆಸ್ಟ್. ಸೊ ಇದು ಬಂದು ಫ್ಯಾನು. ಸೊ ಇದ್ರ ಫೀಚರ್ಸ್ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಎಲ್ಲ ಮಾತಾಡೋಣ ಬನ್ನಿ. ಸ್ನೇಹಿತರೆ, ಸೊ ನೀವು PC ಸೆಟಪ್ ಮಾಡ್ತಾಯಿದ್ದೀರ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಇದ್ದೇ ಇದಿರುತ್ತೆ. ಸೊ ಈಗ ಬರೀ ಮ್ಯಾಕ್ ಮಿನಿ ಇದ್ದರೆ ಇವಾಗ ಆಗಲ್ಲ. ಸೊ ಇದಕ್ಕೊಂದು ಮಾನಿಟ್ರ್ ಬೇಕು, ಮತ್ತು ಒಂದು ಕೀಬೋರ್ಡ್ ಬೇಕು, ಮತ್ತು ಇನ್ನೊಂದು ಮೌಸ್ ಬೇಕು. ಸೊ ಇದಕ್ಕೆಲ್ಲದಕ್ಕೂ ಸ್ವಲ್ಪ ಖರ್ಚಾಗುತ್ತೆ. ಇದು ಬಿಟ್ಟು ನಿಮಗೆ ಇನ್ನೊಂದು PC UPS ಅಂತ ಬರುತ್ತೆ, ಅದೊಂದು ತೊಗೊಬೇಕು. ಬಿಕಾಸ್ ನೀವೇನಾದರೂ ಈಗ ಯೂಸ್ ಮಾಡ್ತಾಯಿರ್ತೀರ, ಡೈರೆಕ್ಟಾಗಿ ಕರೆಂಟ್ ಹೋದರೆ ಮತ್ತು ಡೇಟಾ ಎಲ್ಲ ಲಾಸ್ ಆದರೆ ಅದೊಂದು ಪ್ರಾಬ್ಲಮ್. ಸೊ ಬೆಟರ್ ಒಂದು UPS ತೊಗೊಳೋದು. ಸೊ ಅದು ಆರ್ಡ್ರ್ ಮಾಡಬೇಕು. ಅದೊಂದು 3,000 ಆಗುತ್ತೆ. ಸೊ 3,000. ಇದೊಂದು ಮಾನಿಟರು 6,000. ಕೀಬೋರ್ಡು ಮನೇಲೇ ಇತ್ತು, ಮೌಸ್ ಕೂಡ ಮನೇಲೇ ಇದೆ. ಸೊ ಇದು 46.5 ಬಿಟ್ಟು ಎಕ್ಸ್ಟ್ರಾ ಇನ್ನು 6+3 ಆಗುತ್ತೆ. ಸೊ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ಇದು ಬಂದು MSI ಬ್ರ್ಯಾಂಡ್ ಅಂತ. ಸೊ MSI ಬ್ರ್ಯಾಂಡಿಂದ 24 ಇಂಚ್ ಮಾನಿಟರು. ನೀವು ಇನ್ನೂ ಸ್ವಲ್ಪ ಬಜೆಟ್ ಪರವಾಗಿಲ್ಲ ಅಂದರೆ ಬೆನ್ಕ್ಯೂ ಮಾನಿಟರ್ ಅಂತಿದೆ. ಬೆನ್ಕ್ಯೂ ಮಾನಿಟರ್ ಹೋಗಿ ಅದು ಇನ್ನೂ ಕ್ಲಾರಿಟಿ ಎಲ್ಲ ಇನ್ನೂ ಮಸ್ತಾಗಿರುತ್ತೆ. ಸೊ ಈಗ ನಮ್ಗೆ ಬಜೆಟಲ್ಲಿ ಬೇಕು ಅಂತ ಇದು ಆರ್ಡ್ರ್ ಮಾಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ. ರಿವ್ಯೂಸ್ ಎಲ್ಲ ಚೆಕ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ಈಗ ಸೆಟಪ್ ಮಾಡಿ ನೋಡೋಣ. ಓಪನ್ ಮಾಡೋದೇ ಕಷ್ಟ. ಓಕೆ, ಇಲ್ಲಿದೆ. ಈ ಬಾಕ್ಸ್ ಬೇಡ. ಸೊ ಇದು ಯಾವ ಸೀರೀಸ್ ಅಂತ ಹೇಳ್ತೀನಿ. ಸೊ MSI Pro MP2412 ಸೀರೀಸ್. ಓಕೆ, MP2412 24 ಇಂಚ್ ಸೀರೀಸು. ಅಮೆಝಾನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ತೊಗೊಂಡಿದ್ದು 6,000 ಆಯಿತು. ಓಕೆ, ಇದರಲ್ಲಿ ಏನೇನಿದೆ ಅಂತ ನೋಡೋದಾದರೆ ಒಂದು ಯೂಸರ್ ಮ್ಯಾನ್ಯುವಲ್ಲು. ಸೊ ಇದು ಸ್ಟ್ಯಾಂಡು, ಮತ್ತು ಇದನ್ನು ಪ್ಲಗ್ ಮಾಡೋಕ್ಕೆ ಕೇಬಲ್ಲು. ಸೊ ಇದೊಂದು HDMI ಕೇಬಲ್ ಕೊಟ್ಟಿದ್ದಾರೆ. ಈಗ ಇಲ್ಲಿ ಓಪನ್ ಮಾಡಿದ್ರೆ ನಮ್ಮ ಮಾನಿಟರ್. ಸೊ ಕಾಣಿಸ್ತಾ ಇದೆಯಲ್ಲ, ಓಪನ್ ಮಾಡ್ತೀನಿ.
ಚೆನ್ನಾಗಿದೆ. ನೋಡಿ, ಎಡ್ಜಸ್ವರೆಗೂ ಸ್ಕ್ರೀನ್ ಇದೆ, ಚೆನ್ನಾಗಿ ಕಾಣ್ತಿದೆ. ಸ್ನೇಹಿತರೆ, ಸೊ ಎಲ್ಲ ಐಟಮ್ಸ್ ಇದೆ. ಮಾನಿಟ್ರ್ ಇದೆ, ಕೀಬೋರ್ಡ್ ಇದೆ, ಮೌಸ್ ಇದೆ, ಮ್ಯಾಕ್ ಮಿನಿ ಇದೆ. ಸೊ ಈಗ ಇಲ್ಲಿ ನೋಡಿದ್ರೆ, ಸೊ ಇದು USB, ಇದು ಕೂಡ USB, ಅದು HDMI ಕೇಬಲ್. ಬಟ್ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಟೈಪ್ ಸಿ ಇದೆ, ಎಲ್ಲ ಕಡೆ ಟೈಪ್ ಸಿನೇ ಇದೆ, USB ಎಲ್ಲೂ ಇಲ್ಲ. ಸೊ ಇದನ್ನು ಪರ್ಚೇಸ್ ಮಾಡಬೇಕು. ಸೊ ಇದು ಒಂದು ವೆರಿಲಕ್ಸ್ ಬ್ರ್ಯಾಂಡ್ದು. ಸೊ ಇದು ಅಡ್ಯಾಪ್ಟ್ರು. ಸೊ ನಿಮಗೆ 3 USB ಪೋರ್ಟ್ಸ್ ಬರ್ತದೆ, ಒಂದು SD ಕಾರ್ಡ್ದು ಬರುತ್ತೆ. ಓಕೆ, ಸೊ ಇದನ್ನು ಪರ್ಚೇಸ್ ಮಾಡಿದ್ರೆ ಬೆಸ್ಟು. ಸೊ ಇದನ್ನು ನೀವು ಜಸ್ಟ್ ಇಲ್ಲಿ ಟೈಪ್ ಸಿ ಒಳಗಡೆ ಹಾಕಿ ಯಾವ್ಯಾವ್ದು USB ಇದೆಯೋ ಅದನ್ನು ಕನೆಕ್ಟ್ ಮಾಡ್ಕೊಬೋದು. ಸೊ ನಾನು ಇವಾಗ ಇಲ್ಲಿ ಹಾಕ್ತೀನಿ. ಓಕೆ, ಸೊ ಯಾವ್ಯಾವ ಪೋರ್ಟ್ಸ್ ಇದೆ ಅಂತ ತೋರಿಸ್ಬಿಡ್ತೀನಿ. ಸೊ ಇದು ಥಂಡರ್ ಬೋಲ್ಟು. ಸೊ ನೀವು ಇಲ್ಲಿಂದ ಕನೆಕ್ಟ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಸೊ ನಿಮ್ದು ಏನಾದರೂ ಟೈಪ್ ಸಿ ಸಪೋರ್ಟ್ ಮಾಡ್ತಾರೆ ಮಾನಿಟರು, ಡೈರೆಕ್ಟ್ ನೀವು ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಓಕೆ, ಸೊ ಇದು ಬಂದು HDMI ಕೇಬಲ್ದು, ಇದು ಬಂದು ಈಥರ್ನೆಟ್ದು. ಓಕೆ, ಡೈರೆಕ್ಟ್ ಈಥರ್ನೆಟ್ ಕೇಬಲ್ ಕೂಡ ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಇದು ಬಂದು ಪವರ್ದು. ಓಕೆ, ಕರೆಂಟ್ ಹೋಗಿತ್ತು ಆ್ಯಂಡ್ ಹಿಂಗೆ ಸ್ವಲ್ಪ ಲೈಟ್ ಫ್ಲಿಕ್ಕರಿಂಗ್ ಇರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಇಲ್ಲಿ ಬಂದರೆ ಇಲ್ಲಿ ಪವರ್ ಕೇಬಲ್ ಕನೆಕ್ಟ್ ಮಾಡಿದ್ದೀನಿ. ಪವರ್ ಕೇಬಲ್ ಆದಮೇಲೆ HDMI ಕನೆಕ್ಟ್ ಮಾಡಿದ್ದೀನಿ, ಮತ್ತು ಇದು ಅಡ್ಯಾಪ್ಟರ್ ಕನೆಕ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಅಡ್ಯಾಪ್ಟರ್ಗೆ ಕೀಬೋರ್ಡ್ ಮತ್ತು ಮೌಸ್ USB ಕನೆಕ್ಟ್ ಮಾಡಿದ್ದೀನಿ. ಓಕೆ, ಕಾಣಿಸ್ತಿದೆ ಅನ್ಕೊತೀನಿ. ಸೊ ನೀವು ನೋಡೋಕ್ಕೋದ್ರೆ ನೋಡಿ, ಒಂದು ಪಾಮ್ ಅಷ್ಟಿದೆ ಅಷ್ಟೇ, ಇಷ್ಟಿದೆ. ಮುಂಚೆ ಎಲ್ಲ CPUs ಅಂದರೆ ಇಷ್ಟಿಷ್ಟದ ಬರೋದು. ಸೊ ಈಗ ನೋಡಿ ಎಷ್ಟು ಚಿಕ್ಕದಾಗಿ ಹೋಗಿದೆ. ಸೊ ಮೇನ್ ಮ್ಯಾಕ್ ಮಿನಿ ಏನು ತೊಗೊಂಡಿದ್ದೆ ಅಂದರೆ ಇಟ್ ಈಸ್ ವೆರಿ ಕಾಂಪ್ಯಾಕ್ಟ್. ಸ್ಪೇಸ್ ನಿಮ್ಗೆ ಜಾಸ್ತಿ ಬೇಕಾಗಲ್ಲ, ಸ್ವಲ್ಪ ಸ್ಪೇಸ್ ಇದ್ರೂ ಸಾಕು. ಓಕೆ, ಸೊ ಬನ್ನಿ ಈಗ ಆನ್ ಮಾಡೋಣ. ಆಯಿತಾ, ನೋಡಿ ಇದು ಪವರ್ ಬಟನ್ ಹುಡ್ಕೋದೇ ಕಷ್ಟ. ಎಲ್ಲಿದೆ? ಆಯಿತು, ಇದು ಕನೆಕ್ಟ್ ಆಯಿತಾ? ಸ್ನೇಹಿತರೆ, ಇದಕ್ಕೆ ಪವರ್ ಬಟನ್ ಇಲ್ಲಿದೆ. ಓಕೆ, ಸೊ ಇದು ಕಾಣಿಸಲ್ಲ, ಇದು ಇಲ್ಲಿ ಆನ್ ಮಾಡ್ಕೊಂಡ್ರೆ ಆನ್ ಆಗುತ್ತೆ. ಈಗ ಆನ್ ಆಗುತ್ತೆ ನೋಡಿ, ಆನ್ ಆಗಿಲ್ಲಲ್ವಾ? ಸೊ ಇಲ್ಲಿ ಪವರ್ ಬಟನ್ ಇದೆ. ಓಕೆ, MSI ಕನೆಕ್ಟ್ ಆಗಿದೆ, HDMI ಕನೆಕ್ಟ್ ಆಗಿದೆ, ನಮ್ಮದು ಆ್ಯಪಲ್ ಮ್ಯಾಕ್ ಮಿನಿ ಕೂಡ ಕನೆಕ್ಟ್ ಆಗಿದೆ. ಸೊ ತೋರಿಸ್ತಾ ಇದೆ ಯಾವ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಿ ಅಂತ. ಲೆಟ್ ಸೆಲೆಕ್ಟ್. ಓಕೆ, ನಂದು USB ಮೌಸು ಕೂಡ ಕನೆಕ್ಟ್ ಆಗಿದೆ, ಕೀಬೋರ್ಡ್ ಕೂಡ ಕನೆಕ್ಟ್ ಆಗಿದೆ. ನೀವು ನೋಡ್ತಾ ಇದ್ದಾರೆ ಕೀಬೋರ್ಡ್ ಕೂಡ ಕನೆಕ್ಟ್ ಆಗಿದೆ. ಸೊ ನಾನು ಲ್ಯಾಂಗ್ವೇಜ್ ಚೇಂಜ್ ಮಾಡ್ತಾ ಇದ್ದಂಗೆ ಇಲ್ಲಿ ಸ್ಪೀಕರಲ್ಲಿ ಬರ್ತಿದೆ. ಮತ್ತು ನೆಕ್ಸ್ಟು ಕಂಟ್ರಿ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಕಾಣ್ತಾ ಇದೆಯಲ್ವ ಗೊತ್ತಿಲ್ಲ, ಸೊ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಸೆಲೆಕ್ಟ್ ಯುವರ್ ಕಂಟ್ರಿ ಅಂತಿದೆಯಲ್ಲ, ಸೊ ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಬೇಕು. ಇಂಡಿಯಾಕ್ಕೆ ಹೋದ್ರು ಕಂಟಿನ್ಯೂ. ನೆಕ್ಸ್ಟ್ ಪ್ರಿಫರ್ಡ್ ಲ್ಯಾಂಗ್ವೇಜಸ್ಸು, ಇನ್ಪುಟ್ ಸೋರ್ಸು ಇದೆಲ್ಲ ಕೇಳ್ತಾ ಇದೆ, ಇದು ಸ್ಕಿಪ್ ಮಾಡೋಣ. ಓಕೆ, ಅಕ್ಸೆಸಿಬಿಲಿಟಿ. ಸೊ ನಿಮ್ಗೆ ಏನಾದರೂ ಹಿಯರಿಂಗ್ ಪ್ರಾಬ್ಲಮ್ ಅಥವಾ ವಿಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಇದು ಕೊಟ್ಟರೆ ಅಕಾರ್ಡಿಂಗ್ ಟು ದಟ್ ನಿಮ್ಮ ಮ್ಯಾಕ್ ಮಿನಿ ಆ್ಯಕ್ಟ್ ಮಾಡುತ್ತೆ. ಅದು ಆಪ್ಷನ್ ಕೂಡ ಇದೆ. ಆ್ಯಂಡ್ ಇದರಲ್ಲಿ ಆ್ಯಪಲ್ ಇಂಟೆಲಿಜೆನ್ಸ್ ಇದೆ, ಅದು ಗ್ರೇಟ್ ಅನ್ಬೋದು. ಸೊ ಈಗ ನೆಕ್ಸ್ಟು ವೈಫೈ ಸೆಲೆಕ್ಟ್ ಮಾಡಬೇಕು. ವೈಫೈ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ವೈಫೈ ಪಾಸ್ವರ್ಡ್ ಹಾಕಿದ್ದೀನಿ. ಸೊ ವೈಫೈ ಪಾಸ್ವರ್ಡ್ ಹಾಕಿದ್ದೀನಿ. ನೆಕ್ಸ್ಟ್ ಕಂಟಿನ್ಯೂ. ಇಫ್ ಯು ಹ್ಯಾವ್ ಇನ್ಫಾರ್ಮೇಷನ್ ಆನ್ ಅದರ್ ಮ್ಯಾಕ್ ಆರ್ ವಿಂಡೋಸ್ PC ಕ್ಯಾನ್ ಟ್ರಾನ್ಸ್ಫರ್ ಇಟ್ ಟು ಮ್ಯಾಕ್. ಸೊ ನೀವೇನಾದರೂ ಹಳೆ PC ಅಥವಾ ಹಳೆ ಮ್ಯಾಕ್ ಇದ್ದರೆ ಏನಾದರೂ ಆ ಡೇಟಾ ಇದಕ್ಕೆ ಬೇಕಂದರೆ ಡೈರೆಕ್ಟ್ ಇಲ್ಲಿಂದಲೇ ಮಾಡ್ಬೋದು. ಸೊ ಈಗ ನಾನು ಯಾವುದೂ ಇಲ್ಲ, ನಾನು ಡೈರೆಕ್ಟ್ ಹೌ ಡು ಯು ವಾಂಟ್ ಟು ಟ್ರಾನ್ಸ್ಫರ್ ನಾಟ್ ನಾವು ಕೊಡ್ತೀನಿ. ಸೊ ಈಗ ಆ್ಯಪಲ್ ಅಕೌಂಟ್ ಲಾಗಿನ್ ಮಾಡಬೇಕು. ನಿಮ್ಮ ಆ್ಯಪಲ್ ಅಕೌಂಟ್ ಏನೇನಿದೆಯೋ ಅದನ್ನು ಲಾಗಿನ್ ಮಾಡಿ. ಸೊ ನೀವು ಆ್ಯಪಲ್ ಅಕೌಂಟಿಂದ ಲಾಗಿನ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ. ಸೊ ಆ ವೆರಿಫಿಕೇಷನ್ ಕೋಡ್ನ ಇಲ್ಲಿ ಹಾಕಬೇಕು. ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಗ್ರಿ ಮಾಡಬೇಕು.
ಐಕ್ಲೌಡ್ ಕೂಡ ಸೆಟಪ್ ಆಗ್ತಾ ಇದೆ. ಸೊ ನೀವು ಆ್ಯಪಲ್ ಅಕೌಂಟಿಂದ ಲಾಗಿನ್ ಆಗಿಬಿಟ್ರೆ ನಿಮ್ಮ ಐಕ್ಲೌಡು, ಐಫೋನು, ನಮ್ಮ ಮೇನ್ ಪರ್ಪಸ್ ಯಾಕೆ ಎಲ್ಲ ಮ್ಯಾಕ್ ಮಿನಿ ತೊಗೊಂಡಿದ್ದೆ ಅಂದರೆ, ನಿಮ್ಮ ಹತ್ರ ಎಲ್ಲ ಆ್ಯಪಲ್ ಎಕೋಸಿಸ್ಟಮ್ ಇದ್ದರೆ ತುಂಬ ಈಸಿ ಆಗುತ್ತೆ ಟ್ರಾನ್ಸ್ಫರಿಂಗು, ಶೇರಿಂಗ್ ಎಲ್ಲ. ಸೊ ಈಗ ನನ್ನ ಹತ್ರ ಮೊಬೈಲ್ ಕೂಡ ಆ್ಯಪಲ್ಲಿದೆ, ಇಯರ್ಫೋನ್ಸ್ ಕೂಡ ಏರ್ಪಾಡ್ಸ್ ಇದೆ. ಸೊ ಇದೆಲ್ಲ ಈಸಿಯಾಗಿ ಕನೆಕ್ಟ್ ಮಾಡಿ ವರ್ಕ್ ಮಾಡೋಕ್ಕೆಲ್ಲ ಆರಾಮಾಗಿರುತ್ತೆ. ಸೊ ಈಗ ನಾವು ಆ್ಯಪಲ್ ಅಕೌಂಟ್ ಹಾಕಿದ್ವಲ್ಲ, ಸೊ ನನ್ನ ಮೊಬೈಲ್ ಏನೇನು ಸೆಟ್ಟಿಂಗ್ಸ್ ಇದೆಯೋ ಎಲ್ಲ ಈಗ ಮ್ಯಾಕ್ ಮಿನಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಸೇಮ್ ಸೆಟ್ಟಿಂಗ್ಸ್ ಇಲ್ಲಿ ತೋರಿಸ್ತಿದೆ. ಓಕೆ ನೋಡಿ, ಇಲ್ಲಿ ಹೇಳ್ತಾಯಿದೆ ಹಿಯರ್ ಇಸ್ ಎವ್ರಿಥಿಂಗ್ ಸೆಟಪ್ ಆ್ಯಸ್ ಯುವರ್ ಆ್ಯಡ್ ಆನ್ ಯುವರ್ ಫೋನ್. ಸೊ ನಿಮ್ಮ ಫೋನಲ್ಲಿ ಏನೇನು ಸೆಟ್ಟಿಂಗ್ಸ್ ಇರುತ್ತೋ, ಸಿರಿದು ಏನು ಸೆಟ್ಟಿಂಗ್ಸ್ ಇದೆ, ಸ್ಕ್ರೀನ್ ಟೈಮ್ ಏನಿದೆ ಎಲ್ಲ ಇಲ್ಲೇ ಬರುತ್ತೆ. ಓಕೆ, ಕಂಟಿನ್ಯೂ. ಐಕ್ಲೌಡ್ ಅನಾಲಿಟಿಕ್ಸ್. ಓಕೆ, ವೆಲ್ಕಮ್ ಟು ಮ್ಯಾಕ್. ಏನು ಸೆಟಪ್ ಎಲ್ಲ ಆಯಿತು. ಸೊ ಈಗ ಓಪನ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಬಂತು. ಕೀಬೋರ್ಡ್ ಸೆಟಪ್ ಅಸಿಸ್ಟೆಂಟ್. ಸೊ ಈಗ ಮ್ಯಾಕ್ ಮಿನಿ ಸೆಟಪ್ ಎಲ್ಲ ಮುಗೀತು. ಓಕೆ, ಸೊ ಈಗ ನಿಮ್ಗೆ ಏನು ಬೇಕೋ ಅದು ಯೂಸ್ ಮಾಡ್ಕೊಬೋದು. ಸೊ ಇಲ್ಲಿ ಆ್ಯಪ್ ಸ್ಟೋರ್ ಕೂಡ ಇರುತ್ತೆ. ಸೊ ಇಲ್ಲಿ ಆ್ಯಪ್ ಸ್ಟೋರು, ಲಾಂಚ್ ಪ್ಯಾಡ್, ಆ್ಯಪ್ ಸ್ಟೋರಲ್ಲಿ ನಿಮ್ಗೆ ಯಾವ ಆ್ಯಪ್ಸ್ ಬೇಕೋ ಎಲ್ಲ ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಒಂದು ಫೀಚರ್ ಏನಂದರೆ ಇದರಲ್ಲಿ ಬರೀ 256 GB ಅಷ್ಟೇ ಇರೋದು. ಓಕೆ, ಸೊ 256 GB ನಿಮ್ಗೆ ಸಾಲಲ್ಲ, ಎಕ್ಸ್ಟ್ರಾ ಒಂದು SSD ತೊಗೊಳ್ಳೇಬೇಕು. ಓಕೆ, ಪ್ಲೇ ಕಾಂತಾರ ಟ್ರೈಲರ್. ಕನ್ನಡದಲ್ಲಿ, ತೆಲುಗು, ಕನ್ನಡ. ಸೊ ಸ್ಪೀಕರ್ ಒಂದು ಸಲ ಕೇಳಿಸ್ಕೊಳ್ಳಿ. ಸ್ಪೀಕರ್ ನಾನು ಜಾಸ್ತಿ ಸೌಂಡ್ ಇಡಲ್ಲ, ಬಿಕಾಸ್ ಕಾಪಿರೈಟ್ ಬರುತ್ತೆ. ಸೌಂಡ್ ಪರವಾಗಿಲ್ಲ, ಸಖತ್ತಾಗಿ ಬರುತ್ತೆ. ಈಗ ಬಿಗ್ ಸ್ಕ್ರೀನ್ ಮಾಡ್ತಾ ಹೋಗ್ತೀನಿ. ಸೊ ಸ್ನೇಹಿತರೆ, ಈಗ ಸೆಟಪ್ ಎಲ್ಲ ಆಗಿದೆ ಅಲ್ಲ. ಸೊ ಇದ್ರ ಫೀಚರ್ಸ್ ಬಗ್ಗೆ ಮಾತಾಡೋಣ. ಸೊ ಫೀಚರ್ಸ್ ಬಗ್ಗೆ ಬಂದರೆ ಇದರಲ್ಲಿ 16 GB ರ್ಯಾಮ್ ಇದೆ. 16 GB ರ್ಯಾಮು, 256 GB ಸ್ಟೋರೇಜು. ಓಕೆ, 16 GB ರ್ಯಾಮ್, 256 GB ಸ್ಟೋರೇಜ್. ಬೇಸ್ ವೇರಿಯಂಟ್ ಎಲ್ಲ ಹೇಳ್ತಾ ಇರೋದು. ಸೊ ಇದು ಬಂದು ಬೇಸ್ ವೇರಿಯಂಟು. ಬೇಸ್ ವೇರಿಯಂಟ್ ನಿಮಗೆ 60,000 ಇತ್ತು. ಸೊ 60,000 ಇದ್ದಾಗ ನಿಮಗೆ ಸ್ಟೂಡೆಂಟ್ ಐಡಿ ಹಾಕಿದ್ರೆ 50,000 ಬರ್ತಾಯಿತ್ತು. ಬಟ್ ನಾನು ಸ್ಟೂಡೆಂಟ್ ಐಡಿ ಯಾವುದೂ ಹಾಕಿಲ್ಲ. ಸೊ ಈಗ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಇತ್ತಲ್ಲ, ಸೊ ಅದರಲ್ಲಿ SBI ಕಾರ್ಡೆಲ್ಲ ಹಾಕಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲಲ್ಲಿ 50,000 ಬಿಟ್ಟಿದ್ದ. SBI ಕಾರ್ಡ್ ಹಾಕಿದ್ದಕ್ಕೆ ಇನ್ನೊಂದು 2.5, 3.5 ಕಮ್ಮಿ ಆಯಿತು. ಅರೌಂಡ್ 46,500ಗೇನೋ ಈ ಮ್ಯಾಕ್ ಮಿನಿಸ್ ಸಿಕ್ತು. ಸೊ ಓಕೆ, ಸೊ ಇದು ಎಕ್ಸ್ಟ್ರಾ ತೊಗೊಂಡಿದ್ದು ಮಾನಿಟರು. ಇದು ಆಲ್ರೆಡಿ ಮನೆಯಲ್ಲೇ ಇತ್ತು. ಸೊ ಇದಿಷ್ಟು ಸೆಟಪ್ ಆಯಿತು. ಸೊ ಇದರಲ್ಲಿ 10 ಕೋರ್ CPU ಮತ್ತು 10 ಕೋರ್ GPU ಇದೆ. ಓಕೆ, ಸೊ ಇದನ್ನು ತುಂಬ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಇನ್ನೊಂದು ಫುಲ್ ವೀಡಿಯೋ ಆಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದ್ರೂ ಹೇಳ್ತೀನಿ. ಸೊ ಈ 10 ಕೋರ್ CPU ಮತ್ತು 10 ಕೋರ್ GPU ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇದರಲ್ಲಿರೋದು M4 ಚಿಪ್. M4 ಚಿಪ್ಪಲ್ಲಿ ನಿಮಗೆ ತುಂಬಾ ಪವರ್ಫುಲ್ ಚಿಪ್ ಅದು. ಓಕೆ, ಸೊ ನೀವು M1, M2, M3ಗೆಲ್ಲ ಕಂಪೇರ್ ಮಾಡಿದ್ರೆ M4 ಚಿಪ್ ಈಸ್ ವೆರಿ ಪವರ್ಫುಲ್. ಓಕೆ, ಸೊ ಅದಕ್ಕೆ ನಾನು ಮ್ಯಾಕ್ ಮಿನಿ M4 ಸೆಲೆಕ್ಟ್ ಮಾಡಿದ್ದು. ಸೊ ಇದು ನೀವು M4 ಚಿಪ್ ಇರೋದೆ ಏನಾದರೂ ಲ್ಯಾಪ್ಟಾಪ್ ವೇರಿಯಂಟ್ ತೊಗೊಬೇಕು ಅಂದರೆ ನಿಮಗೆ 90 ಮೇಲೇ ಆಗುತ್ತೆ. ಸೊ 90 ಕೆಳಗಂತೂ ಸಿಗೋದಿಲ್ಲ. ಓಕೆ, ಸೊ ಅದಕ್ಕೆ ನಾನು ನಿಮಗೆ ಬಜೆಟಲ್ಲೇ ಪರ್ಫಾರ್ಮೆನ್ಸು ಕೂಡ ಜಾಸ್ತಿ ಇರಬೇಕಂದ್ರೆ ಮ್ಯಾಕ್ ಮಿನಿ ಇಸ್ ದ ಬೆಸ್ಟ್. ಸೊ ಇದು ಯಾರಿಗೆ ಬೆಸ್ಟ್ ಅಂತ ಹೇಳೋದಾದರೆ, ನೀವೇನಾದರೂ ವೀಡಿಯೋ ಎಡಿಟಿಂಗು, ಗೇಮಿಂಗು ಅಥವಾ ಕೋಡಿಂಗ್ ಏನಾದರೂ ಮಾಡೋಂಗಿದ್ರೆ ಬೆಸ್ಟ್ ಅನ್ಬೋದು. ಆ್ಯಂಡ್ ನೀವು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇದನ್ನು ಎಲ್ಲೂ ಕ್ಯಾರಿ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲೇ ವರ್ಕ್ ಮಾಡೋರಿಗೆ ಬೆಸ್ಟು. ಓಕೆ, ಇದನ್ನು ಕ್ಯಾರಿ ಮಾಡಬೇಕಂದ್ರೆ ನೀವು ಮತ್ತೆ ಮಾನಿಟರು, ಕೀಬೋರ್ಡ್ ಎಲ್ಲ ಕ್ಯಾರಿ ಮಾಡಬೇಕು. ಸೊ ನಿಮ್ಮ ಯಾರಾದರೂ ಮನೆಯಲ್ಲೇ ವರ್ಕ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಬೆಸ್ಟ್ ಅನ್ಬೋದು. ನಾನು ನಿಮಗೆ ಇದನ್ನು ಫುಲ್ ರಿವ್ಯೂ ಈಗಲೇ ಹೇಳಿದ್ರೆ ಗೊತ್ತಾಗಲ್ಲ. ಒಂದು 2 months 3 months ಯೂಸ್ ಮಾಡಿದ್ಮೇಲೆ ಆ ರಿವ್ಯೂ ಕೊಟ್ಟರೆ ಒಂದು ಅರ್ಥ ಇರುತ್ತೆ. ಓಕೆ, ಸೊ ಇದನ್ನು ಇವತ್ತಷ್ಟೇ ಅನ್ಬಾಕ್ಸ್ ಮಾಡಿ ಸೆಟಪ್ ಮಾಡಿದ್ದೀವಿ. ಇದರ ಬಗ್ಗೆ ಅಷ್ಟೊಂದು ಬೇಗ ರಿವ್ಯೂ ಕೊಟ್ಟರೆ ಚೆನ್ನಾಗಿರಲ್ಲ. ಬಟ್ ಸದ್ಯಕ್ಕಂತೂ ನನಗಂತೂ ಬಡ್ಜೆಟಲ್ಲಿ ತುಂಬಾ ಪವರ್ಫುಲ್ ಸಿಸ್ಟಮ್ ಸಿಕ್ಕಿದೆ ಅಂತ ಹೇಳ್ಬೋದು. ನೀವೇನಾದರೂ ಇದೇ ಥರ ಮ್ಯಾಕ್ ಮಿನಿ ಸೆಟಪ್ ಮಾಡಬೇಕಂದ್ರೆ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಗೆ ಆರ್ಡ್ರ್ ಮಾಡ್ಕೊಬೋದು. ಅಷ್ಟೇ ಇವತ್ತಿನ ವಿಡಿಯೋ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.